Hi, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಪ್ರೋಗ್ರಾಮ್ BCom, ಸಬ್ಜೆಕ್ಟ್ e-business and accounting, ಸೆಮಿಸ್ಟರ್ 4th, session 26, topic deleting, shutting and altering company in Tally. This is Srinath, working as a assistant professor at Government College for Women's, Kolar. In this session, we are going to discuss deleting a company in Tally, shutting the company in Tally and altering the company in Tally. ಈ ಸೆಷನಲ್ಲಿ ನಾವು 3 ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು, ಕಂಪನಿನ ಡಿಲೀಟ್ ಮಾಡೋದು. ಆಫ್ಟರ್ ಕ್ರಿಯೇಷನ್ ಆಫ್ ಕಂಪನಿ ವಿ ಕ್ಯಾನ್ ಡಿಲೀಟ್ ಎ ಕಂಪನಿ. ಆ್ಯಂಡ್ ಕಂಪ್ನಿನ ಕ್ಲೋಸ್ ಮಾಡೋದು, ಶಟ್ ಮಾಡೋದು. ಆ್ಯಂಡ್ ಕಂಪನಿ ಇನ್ಫಾರ್ಮೇಷನ್ನ ಆಲ್ಟರ್ ಮಾಡೋದು. ಈ ಮೂರನ್ನ ನಾವು ಈ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾವೇನು ಮಾಡೋಣ, ವಿ ಗೋಯಿಂಗ್ ಟು ಡಿಸ್ಕಸ್ ಆಲ್ಟರಿಂಗ್ ಇನ್ಫಾರ್ಮೇಷನ್. ಓಕೆ, ನಾವು ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ ಏನೋ ಇನ್ಫಾರ್ಮೇಷನ್ ಏನನ್ನ ರಾಂಗ್ ಹಾಕಿದರೆ, ಇಲ್ಲ ಇನ್ಫಾರ್ಮೇಷನ್ ಚೇಂಜ್ ಆದರೆ, ಅಪ್ಡೇಟ್ ಆದರೆ, ಆ ಇನ್ಫಾರ್ಮೇಷನ್ ನಾವೇನು ಮಾಡ್ಬೋದು, ವಿ ಕ್ಯಾನ್ ಡೂ ಆಲ್ಟ್ರೇಷನ್. ಆಫ್ಟರ್ ಕ್ರಿಯೇಷನ್ ಆಫ್ ಎ ಕಂಪನಿ ಇನ್ ಟ್ಯಾಲಿ ವಿ ಕ್ಯಾನ್ ಡೂ ಸಮ್ ಆಲ್ಟ್ರೇಷನ್, ಮಾಡಿಫಿಕೇಷನ್ ಆರ್ ಚೇಂಜಸ್ ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್. ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವೇನು ಮಾಡ್ಬೋದು ಅಂದರೆ ವಿ ಕ್ಯಾನ್ ಡೂ ಸಮ್ ಆಲ್ಟ್ರೇಷನ್. ಸೊ ಸ್ಟೆಪ್ ನಂಬರ್ 1, to alter a company we has to go to desktop. ಡೆಸ್ಕ್ಟಾಪ್ ಹೋಗಬೇಕು. ಡೆಸ್ಕ್ಟಾಪಲ್ಲಿ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಳೋಕ್ಕೆ ವಿ ಹ್ಯಾಸ್ ಟು ಡೂ ಡಬಲ್ ಕ್ಲಿಕ್ ಆನ್ ದಟ್. ನಾವು ಡಬಲ್ ಕ್ಲಿಕ್ ಮಾಡಬೇಕು. ಸೊ ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಸೊ ಇಟ್ ಈಸ್ ಅಪ್ಲೋಡಿಂಗ್, ಲೋಡ್ ಆಗ್ತಾಯಿದೆ. ಸಮ್ಟೈಮ್ಸ್ ಟೇಕ್ಸ್ ಸಮ್ ಟೈಮ್, ಸ್ಟಿಲ್ ಇಟ್ ಈಸ್ ಲೋಡಿಂಗ್. ಸೊ ನಮಗೆ ಗೇಟ್ವೇ ಆಫ್ ಟ್ಯಾಲಿ ಸಿಗುತ್ತೆ. ಸೊ ಸ್ಟೆಪ್ ನಂಬರ್ 1 ಏನು, ಗೋ ಟು ಡೆಸ್ಕ್ಟಾಪ್, ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್, ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್. ಸೊ ಅದಾದಮೇಲೆ ನಮಗೇನು ಓಪನ್ ಆಗುತ್ತೆ, ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಯು ಕ್ಯಾನ್ ಸಿ ಮಾಸ್ಟರ್ಸಲ್ಲಿ ಅಂಡರ್ 2 ಇದೆ, ಅಕೌಂಟಿಂಗ್ ಇನ್ಫಾರ್ಮೇಷನ್, ಇನ್ವೆಂಟರಿ ಇನ್ಫಾರ್ಮೇಷನ್, ಟ್ರಾನ್ಸಾಕ್ಷನ್ಸ್ ಇದೆ, ಯುಟಿಲಿಟೀಸ್ ಇದೆ, ರಿಪೋರ್ಟ್ ಇದೆ, ಡಿಸ್ಪ್ಲೇ ಇದೆ, ಕ್ವಿಟ್ ಇದೆ. ಸೊ ದಿಸ್ ಈಸ್ ಗೇಟ್ವೇ ಆಫ್ ಟ್ಯಾಲಿ. ಸೊ ಈ ಗೇಟ್ವೇ ಆಫ್ ಟ್ಯಾಲಿ ನಾವೇನು ಮಾಡಬೇಕು ಅಂದರೆ, ಸೊ ವಿ ಹ್ಯಾಸ್ ಟು ಪ್ರೆಸ್ ಆಲ್ಟರ್ F3. ಅಂದರೆ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆದಮೇಲೆ ಆಲ್ಟರ್ ಕೀನ ಇಟ್ಕೊಂಡು ವಿ ಹ್ಯಾಸ್ ಟು ಪ್ರೆಸ್ F3. ಸೊ ನಾವು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಸ್ಟೆಪ್ಸ್ನ. ಫಸ್ಟು ವಿ ಹ್ಯಾಸ್ ಟು ಗೋ ಟು ಡೆಸ್ಕ್ಟಾಪ್ ಹೋದ್ಮೇಲೆ ನಾವೇನು ಮಾಡಬೇಕು, ಸೊ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್, ವಿ ಹ್ಯಾಸ್ ಟು ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ್ರೆ ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆಗಿದ ತಕ್ಷಣ ನಿಮಗೇನು ಕಾಣುತ್ತೆ, ಗೇಟ್ವೇ ಆಫ್ ಟ್ಯಾಲಿ ಸಿಗುತ್ತೆ. ಸೊ ಈ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವೇನು ಮಾಡಬೇಕು, ವಿ ಹ್ಯಾಸ್ ಟು ಪ್ರೆಸ್ ಆಲ್ಟರ್ F3. ಆಲ್ಟರ್ ಜೊತೆ ನಾವೇನು ಮಾಡಬೇಕು, F3ನ ಪ್ರೆಸ್ ಮಾಡಬೇಕು. ಸೊ ನಾನು ಪ್ರೆಸ್ ಮಾಡ್ತೀನಿ, ಆಲ್ಟರ್ ಇಟ್ಕೊಂಡು ಆಲ್ಟರ್ ಕೀ ಪ್ಲಸ್ F3. ಸೊ ಐ ಪ್ರೆಸ್ ಆಲ್ಟರ್ ಕೀ ಅಲಾಂಗ್ ವಿತ್ F3 ಎರಡನ್ನೂ ಪ್ರೆಸ್ ಮಾಡಿದ್ರೆ ನನಗೇನು ಓಪನ್ ಆಯಿತು, ಸೊ ಕಂಪ್ನಿ ಇನ್ಫಾರ್ಮೇಷನ್ ವಿಂಡೋ ಸ್ಕ್ರೀನ್ ಓಪನ್ ಆಯಿತು. ಈ ಕಂಪ್ನಿ ಇನ್ಫಾರ್ಮೇಷನ್ ವಿಂಡೋಲ್ಲಿ ನಮಗೆ ನೋಡಿ ಆಪ್ಷನ್ಸ್ ಯಾವಿದೆ, ಸೆಲೆಕ್ಟ್ ಕಂಪ್ನಿ ಇದೆ, ಶಟ್ ಕಂಪ್ನಿ ಇದೆ, ಕ್ರಿಯೇಟ್ ಕಂಪ್ನಿ ಇದೆ, ಆಲ್ಟರ್ ಕಂಪ್ನಿ ಇದೆ, ಚೇಂಜ್ ಟ್ಯಾಲಿ ವಾಲೆಟ್ ಇದೆ, ಸ್ಪ್ಲಿಟ್ ಕಂಪ್ನಿ ಡೇಟಾ ಇದೆ, ಬ್ಯಾಕಪ್ ಇದೆ, ರಿಸ್ಟೋರ್ ಇದೆ, ಫಿಟ್ ಇದೆ. ಸೊ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ, ಸೊ ವಿ ಆರ್ ಆಲ್ಟರಿಂಗ್ ದಿ ಇನ್ಫಾರ್ಮೇಷನ್. ಸೊ ನಾವು ಇನ್ಫಾರ್ಮೇಷನ್ ಏನು ಮಾಡ್ತಾಯಿದ್ದೀವಿ, ಆಲ್ಟರ್ ಮಾಡ್ತಾಯಿದ್ದೀವಿ. ಸೊ ಈ ಕಂಪ್ನಿ ಇನ್ಫಾರ್ಮೇಷನ್ ವಿಂಡೋಲ್ಲಿ ನಾವು ಯಾರು ಸೆಲೆಕ್ಟ್ ಮಾಡ್ಕೊಬೇಕು, ಸೊ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಆಲ್ಟರ್ ಆಪ್ಷನ್. ಸೊ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೇಕು, ಆಲ್ಟರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಈ ಆಲ್ಟರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳೋಕ್ಕೆ ವಿ ಹ್ಯಾವ್ 2 ways, 2 ದಾರಿ ಇದೆ. ಒಂದು, ನಮ್ಮ ಕರ್ಸರನ್ನು ಡೈರೆಕ್ಟಾಗಿ ಆಲ್ಟರ್ ಆಪ್ಷನ್ ಹತ್ರ ಹೋಗಿ ಡಬಲ್ ಕ್ಲಿಕ್ ಮಾಡಬೇಕು. ಅದರ್ವೈಸ್ ನಮ್ಮ ಕೀಬೋರ್ಡಲ್ಲಿ ಎ ಲೆಟರ್ನ ನಾವೇನು ಮಾಡಬೇಕು, ಪ್ರೆಸ್ ಮಾಡಬೇಕು. ದ 2 ಆಪ್ಷನ್. ಒಂದು, ಸೊ ಏನ ಪ್ರೆಸ್ ಮಾಡಬೇಕು, ಎ ಲೆಟ್ರನ್ನ, ಇಲ್ಲಾಂದರೆ ನಾವು ಓಕೆ ಕರ್ಸರನ್ನು ಆಲ್ಟರ್ ಹತ್ರ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡಬೇಕು. ಸೊ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲೇನಾಗುತ್ತೆ, ಆಫ್ಟರ್ ನಾನು ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಓಕೆ ಲಿಸ್ಟ್ ಆಫ್ ಕಂಪ್ನೀಸ್ ಏನಾಗುತ್ತೆ, ಅಪಿಯರ್ ಆಗುತ್ತೆ. ಸೊ ಇಲ್ಲಿರೋದು ಒಂದೇ ಕಂಪ್ನಿ. ಸೊ ನಾವು ಏನನ್ನ 5 ಕಂಪ್ನಿ ಕ್ರಿಯೇಟ್ ಮಾಡಿದರೆ 5 ಕಂಪ್ನಿ ಹೆಸರು ಏನಾಗ್ತಾಯಿತ್ತು, ಡಿಸ್ಪ್ಲೇ ಆಗ್ತಾಯಿತ್ತು. ಸೊ ನಾವು ಒಂದೇ ಕಂಪ್ನಿ ಕ್ರಿಯೇಟ್ ಮಾಡಿದ್ದೀನಿ.
ಸೊ ಆಫ್ಟರ್ ಕ್ಲಿಕ್ಕಿಂಗ್ ಆನ್ ಆಲ್ಟರ್ ಆಪ್ಷನ್, ಸೊ ಏನು ಓಪನ್ ಆಗುತ್ತೆ, ಲಿಸ್ಟ್ ಆಫ್ ಕಂಪ್ನೀಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಕಂಪನಿ ವಿಚ್ ವಿ ಹ್ಯಾವ್ ಟು ಡೂ ಸಮ್ ಆಲ್ಟರೇಷನ್ನ ಮಾಡಿಫಿಕೇಷನ್ನ ಚೇಂಜಸ್ ಯಾವುದ್ರಲ್ಲಿ ಮಾಡ್ಕೊಬೇಕು ಆ ಕಂಪ್ನಿ ನಾವೇನು ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಒಂದೇ ಕಂಪನಿ ಇದೆ, ನಾನು ಈ ಕಂಪ್ನಿನ ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಒಂದು ವಿಂಡೋ ಓಪನ್ ಆಯಿತು. ಸೊ ದಿಸ್ ಕಂಪ್ನಿ ಕ್ರಿಯೇಷನ್ ವಿಂಡೋ. ಸೊ ನಿಮಗೆ ಲಾಸ್ಟ್ ಸೆಷನಲ್ಲಿ ಹೇಳ್ಕೊಟ್ಟಿದ್ದೀನಿ ಹೌ ಟು ಕ್ರಿಯೇಟ್ ಎ ಕಂಪ್ನಿ. ಸೊ ಈ ಎಂಟೈರ್ ಲಾಸ್ಟ್ ಸೆಷನಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೌ ಟು ಕ್ರಿಯೇಟ್ ಎ ಕಂಪನಿ, ದಿಸ್ ಕಂಪ್ನಿ ಕ್ರಿಯೇಷನ್ ಸ್ಕ್ರೀನ್ ಆರ್ ವಿಂಡೋ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂದರೆ ವಿ ಕ್ಯಾನ್ ಡೂ ಚೇಂಜಸ್, ಆಲ್ಟ್ರೇಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ ಐ ಡಿ ಇದೆಯಲ್ಲ, ಸೊ ಈ ಮೇಲ್ ಐ ಡಿ ನಾನು ಏನು ಮಾಡಬೇಕು, ಚೇಂಜ್ ಮಾಡ್ಕೊಬೇಕು. ಸೊ ಆಲ್ಟ್ರೇಷನ್ ಮಾಡಬೇಕು. ಸೊ ಐ ವಿಲ್ ಕಮ್ ಟು ಮೇಲ್ ಐ ಡಿ. ಸೊ ಇಲ್ಲಿ ಚೇಂಜಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ srinath.00@gmail.com ಇದೆಯಲ್ಲ, ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಕಂಪ್ನಿ ಹೆಸರಲ್ಲೇ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಐ ಹ್ಯಾಸ್ ಟು ಡೂ ಸಮ್ ಆಲ್ಟ್ರೇಷನ್. ಸೊ srinath.007@gmail.com ಮೇಲ್ ಐ ಡಿನ ತೆಗೆದುಬಿಟ್ಟು, ಸೊ ನೌ ಐ ಕ್ರಿಯೇಟೆಡ್ ಕಂಪ್ನಿ ಮೇಲ್ ಐ ಡಿ ಓನ್ಲಿ. ಸೊ ಐ has to put that mail ID in front of email ID option. So I'll do some alteration. So change ಮಾಡ್ತೀನಿ. So ABC company Ltd @gmail.com. ಸೊ srinath.007@gmail.com ಜಾಗದಲ್ಲಿ ನಾನು ಹಾಕ್ತೀನಿ ABC ಕಂಪ್ನಿ ಲಿಮಿಟೆಡ್ @gmail.com. ಸೊ ದಿಸ್ ಇಸ್ ಆಲ್ಟ್ರೇಷನ್, ಹ್ಯಾಸ್ ಟು ಡೂ ಇಟ್. ಸೊ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಸೊ ಐ ಸ್ಟಾರ್ಟ್ ಪ್ರೆಸ್ಸಿಂಗ್ ಎಂಟರ್. ಎಲ್ಲನೂ ಚೇಂಜಸ್ ಮಾಡಬೇಕಾದ್ರೆ ಮಾಡ್ಕೊಬೋದು. ಎಂಟರ್. ಸೊ ಬೇಸಿಕ್ ಕರೆನ್ಸಿ ಇನ್ಫಾರ್ಮೇಷನ್ ಏನೇನು ಚೇಂಜಸ್ ಇದೆ ಚೇಂಜಸ್ ಮಾಡ್ಕೊಬೇಕು. ಎಂಟರ್. ಸೊ ಇಷ್ಟಾದಮೇಲೆ ಒಂದು ಪಾಪಪ್ ಬರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಪಾಪಪ್ ಬರುತ್ತೆ. ಇದಕ್ಕೆ ಅಕ್ಸೆಪ್ಟ್ ಅಂದರೆ ನಾವು ಮಾಡಿರೋ ಚೇಂಜಸ್ನ ಅಕ್ಸೆಪ್ಟ್ ಎಲ್ಲ ಸರಿಯಾಗಿದ್ದರೆ ವಿ ಹ್ಯಾವ್ ಟು ಪ್ರೆಸ್ ಎಸ್ ಆರ್ ನೋ. ಸೊ ಇಲ್ಲಿ ಎರಡು ಆಪ್ಷನ್ ಇದೆ. ಓಕೆ, ಕರ್ಸರ್ನ ಡೈರೆಕ್ಟಾಗಿ ಎಸ್ ಹತ್ರ ತೊಗೊಂಡೋಗಿ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಒಂದು ಕೀಬೋರ್ಡಲ್ಲಿ ವೈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಕರ್ಸರನ್ನ ವೈ ಹತ್ರ ತೊಗೊಂಡೋಗಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಾನು ಇಲ್ಲಿ ಮಾಡಿರೋ ಒಂದು ಆಲ್ಟ್ರೇಷನ್ ಏನಾಗುತ್ತೆ, ಸೇವ್ ಆಗುತ್ತೆ. ಸೊ ನಾನು ಇವಾಗ ಅಕ್ಸೆಪ್ಟ್ ಮಾಡ್ತೀನಿ. ಎಸ್. ಸೊ ವಾಟ್ ಐ ಡಿಡ್ ಆಲ್ಟ್ರೇಷನ್ ದಟ್ ವಿಲ್ ಬಿ ಅಕ್ಸೆಪ್ಟೆಡ್. ನಾವು ಚೆಕ್ ಮಾಡ್ಕೊಬೋದು ನಾನು ಮಾಡಿರೋ ಆಲ್ಟ್ರೇಷನ್ನು ಅಕ್ಸೆಪ್ಟ್ ಆಗಿದೆಯಾ ಇಲ್ಲ ಅಂತ. ಸೊ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ. ಸೊ ಇಲ್ಲಿ ನೋಡಿ, ಅವಾಗ ಶ್ರೀನಾಥ್ SL ಅಂತಿತ್ತು, ಇವಾಗ ABC ಕಂಪ್ನಿ. ಸೊ ನಾನು ಮಾಡಿರೋ ಆಲ್ಟ್ರೇಷನ್ ಏನಾಗಿದೆ, ಸೇವ್ ಆಗಿದೆ. ಸೊ ಈ ರೀತಿ ನಾವೇನು ಮಾಡ್ಕೊಬೋದು, ವಿ ಕ್ಯಾನ್ ಡೂ ಆಲ್ಟ್ರೇಷನ್ ಮಾಡಿಫಿಕೇಷನ್ ಮಾಡ್ಕೊಬೋದು. ಸೊ ಐ ವಿಲ್ ಟೆಲ್ ಯು ಪಾತ್ ಒನ್ ಮೋರ್ ಟೈಮ್. ನಾನು ಪಾತ್ ಇನ್ನೊಂದು ಸತಿ ಹೇಳ್ತೀನಿ. ಹೌ ಟು ಡೂ ಆಲ್ಟ್ರೇಷನ್ ಅಬೌಟ್ ಕಂಪ್ನಿ ಇನ್ಫಾರ್ಮೇಷನ್ ಇನ್ ಟ್ಯಾಲಿ. ಫಸ್ಟು ಗೋ ಟು ಡೆಸ್ಕ್ಟಾಪ್, ಸ್ಟೆಪ್ ನಂಬರ್ 1, and select the tally icon, double click on it. Second step. Third step ನಮಗೇನಾಗುತ್ತೆ, ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆದಮೇಲೆ ಸೊ ವಿ ಹ್ಯಾವ್ ಟು ಪ್ರೆಸ್ ಆಲ್ಟರ್ ಪ್ಲಸ್ F3. ಆಲ್ಟರ್ ಕೀನ ಇಟ್ಕೊಂಡು F3ನ ಪ್ರೆಸ್ ಮಾಡಬೇಕು. ಅದು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಕಂಪ್ನಿ ಇನ್ಫಾರ್ಮೇಷನ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ಕೊಬೇಕು, ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಆಪ್ಷನ್, ಆಲ್ಟರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಆಲ್ಟರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಲಿಸ್ಟ್ ಆಫ್ ಕಂಪ್ನೀಸ್ ಸೆಲೆಕ್ಟ್ ಆಗುತ್ತೆ. ಲಿಸ್ಟ್ ಆಫ್ ಕಂಪ್ನೀಸ್ ಸೆಲೆಕ್ಟ್ ಆದಮೇಲೆ ಸೊ ಯಾವ ಕಂಪ್ನಿ ನಾವು ಆಲ್ಟ್ರೇಷನ್ ಮಾಡಬೇಕು ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಬೇಕು. ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ನಮಗೆ ಕಂಪ್ನಿ ಕ್ರಿಯೇಷನ್ ವಿಂಡೋ ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ವಿ ಹ್ಯಾವ್ ಟು ಡೂ ಸಮ್ ಆಲ್ಟ್ರೇಷನ್ ಮಾಡಿ ಲಾಸ್ಟಲ್ಲಿ ಅಕ್ಸೆಪ್ಟ್ ಇರುತ್ತೆ. ನಮ್ಮ ಆಲ್ಟ್ರೇಷನ್ಸ್ ಎಲ್ಲ ಸರಿಯಾಗಿದ್ದರೆ ವಿ ಹ್ಯಾವ್ ಟು ಪ್ರೆಸ್ ಎಸ್. ಇಲ್ಲ ಇನ್ನೂ ಚೇಂಜಸ್ ಮಾಡಬೇಕು, ಮತ್ತು ನೋ ಕೊಟ್ಟು ಮತ್ತೆ ಇನ್ನೊಂದು ಚೆಕ್ ಮಾಡಿ ಮತ್ತೆ ಎಕ್ಸ್ ಕೊಟ್ಟರೆ ಆಲ್ಟ್ರೇಷನ್ ಏನಾಗುತ್ತೆ, ಕಂಪ್ನಿ ಟ್ಯಾಲಿಯಲ್ಲಿ ಸೇವ್ ಆಗುತ್ತೆ. ಸೊ ಇವಾಗ
ಒಂದು ಕಲ್ತ್ಕೊಂಡು ಔ ಟು ಡೂ ದಿ ಆಲ್ಟ್ರೇಷನ್. ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಓಕೆ ಡಿಲೀಟಿಂಗ್ ಎ ಕಂಪ್ನಿನ ನಾವು ಯಾವ ರೀತಿ ಡಿಲೀಟ್ ಮಾಡೋದು ಅಂತ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಕಂಪ್ನಿ ಡಿಲೀಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟು ಸೇಮ್ ಸ್ಟೆಪ್ಸ್ ನಮ್ಮ ಹತ್ರ ಅದೇ ಸ್ಟೆಪ್ನ ರಿಪೀಟ್ ಮಾಡ್ತೀವಿ. ಸ್ಟೆಪ್ ನಂಬರ್ 1, ಗೋ ಟು ಡೆಸ್ಕ್ಟಾಪ್ ಹೋಗಬೇಕು. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್ ಸೆಲೆಕ್ಟ್ ಮಾಡ್ಕೊಬೇಕು. ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್ ನಾವೇನು ಮಾಡಬೇಕು, ಡಬಲ್ ಕ್ಲಿಕ್ ಮಾಡಬೇಕು. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ we have to ಸೊ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆದಮೇಲೆ ಸೊ ವಿ ಹ್ಯಾವ್ ಟು ಪ್ರೆಸ್ ದಿ ಆಲ್ಟರ್ F3 ಇಟ್ಕೊಂಡು ನಾವೇನು ಮಾಡಬೇಕು, F3ನ ಪ್ರೆಸ್ ಮಾಡಬೇಕು. ಸೊ ಆಲ್ಟರ್ ಇಟ್ಕೊಂಡು F3ನ ಪ್ರೆಸ್ ಮಾಡಿದ್ರೆ ನಮಗೇನು ಓಪನ್ ಆಗುತ್ತೆ, ಕಂಪ್ನಿ ಇನ್ಫಾರ್ಮೇಷನ್ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲೇನಿದೆ, ಸೊ ಅಗೇನ್ select company, shed company, create company, alter company, change tally wallet, split company data, backup, restore, quit ಇದೆ. ಸೊ ಇಲ್ಲಿ ಡಿಲೀಟ್ ಅಂತ ಯಾವ ಆಪ್ಷನ್ನು ಇಲ್ಲ. ಸೊ ಕಂಪ್ನಿ ಡಿಲೀಟ್ ಅಂತ ಯಾವ ಆಪ್ಷನ್ ಇಲ್ಲ. ಸೊ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಆಲ್ಟರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಆಲ್ಟರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಬಂದ್ರೆ ಲಿಸ್ಟ್ ಆಫ್ ಕಂಪ್ನೀಸ್ ಡಿಸ್ಪ್ಲೇ ಆಗುತ್ತೆ. ಸೊ ಎಷ್ಟು ಕಂಪ್ನೀಸ್ ನಾವು ಟ್ಯಾಲಿ ಸಾಫ್ಟ್ವೇರಲ್ಲಿ ಎಂಟ್ರ್ ಮಾಡಿದೆಯೋ ಎಲ್ಲ ಕಂಪ್ನೀಸ್ ಲಿಸ್ಟ್ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಕಂಪ್ನಿ ಲಿಸ್ಟ್ ಓಪನ್ ಆದಮೇಲೆ ಸೊ ಯಾವ ಕಂಪ್ನಿನ ನಾವು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದೆಯೋ ಆ ಕಂಪ್ನಿ ನಾವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇವಾಗ ಇರೋದು ಒಂದೇ ಕಂಪ್ನಿ, ಸೆಲೆಕ್ಟ್ ದಟ್ ಕಂಪ್ನಿ ಓನ್ಲಿ. ಸೊ ಈ ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಆ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಕಂಪ್ನಿ ಕ್ರಿಯೇಷನ್ ವಿಂಡೋ ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಒನ್ಸ್ ಕಂಪ್ನಿ ಕ್ರಿಯೇಷನ್ ವಿಂಡೋ ಓಪನ್ ಆದಮೇಲೆ ವಿ ಹ್ಯಾಸ್ ಟು ಪ್ರೆಸ್ ಪ್ರೆಸ್ ಡಿ. ಆಲ್ಟರ್ ಕೀನ ಇಟ್ಕೊಂಡು ಪ್ರೆಸ್ ಡಿನ ನಾವೇನು ಮಾಡಬೇಕು, ಪ್ರೆಸ್ ಮಾಡಿದ್ರೆ ಡಿಲೀಟ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಕೇಳುತ್ತೆ ಡಿಲೀಟ್ ಎಸ್ ಅನ್ನೋ. ನಾವು ಎಸ್ ಕೊಟ್ಟರೆ ಏನಾಗುತ್ತೆ, ಎಂಟೈರ್ ಇನ್ಫಾರ್ಮೇಷನ್ ವಾಟ್ ವಿ ಎಂಟರ್ಡ್ ಇನ್ ದಿ ಟ್ಯಾಲಿ ಅಬೌಟ್ ದಟ್ ಕಂಪ್ನಿ ವಿಲ್ ಬಿ ಡಿಲೀಟೆಡ್ ಪರ್ಮನೆಂಟ್ಲಿ. ಆ ಕಂಪ್ನಿಗೆ ಸಂಬಂಧಪಟ್ಟಿರೋ ಎಲ್ಲ ಫೈಲ್ಸು ಡೈರೆಕ್ಟರೀಸ್ ಎಲ್ಲ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೆ ರಿವರ್ಸ್ ಆಗೋದಿಲ್ಲ. ವಿ ಶುಡ್ ವೆರಿ ಕೇರ್ಫುಲ್ ಬಿಫೋರ್ ಡಿಲೀಟಿಂಗ್ ಎ ಕಂಪ್ನಿ. ಯಾವುದೇ ಕಂಪ್ನಿನ ಡಿಲೀಟ್ ಮಾಡಬೇಕು, ವಿ ಶುಡ್ ವೆರಿ ಕೇರ್ಫುಲ್. ಒನ್ಸ್ ವಿ ಡಿಲೀಟೆಡ್ ಇನ್ಫಾರ್ಮೇಷನ್ ಇನ್ ಟ್ಯಾಲಿ, ದಟ್ ಇನ್ಫಾರ್ಮೇಷನ್ ಕ್ಯಾನಾಟ್ ಬಿ ರಿಟ್ರೀವ್ಡ್ ಅಗೇನ್ ಆ್ಯಂಡ್ ಅಗೇನ್. ಮತ್ತು ಅದನ್ನು ರಿಟ್ರೀವ್ ಮಾಡ್ಕೊಳಕ್ಕೆ ಆಗೋದಿಲ್ಲ, ಯಾವುದೇ ಚಾನ್ಸಸ್ ಇಲ್ಲ. ಅದಕ್ಕೆ ವಿ ಶುಡ್ ವೆರಿ ಕೇರ್ಫುಲ್ ವೈ ಡಿಲೀಟಿಂಗ್ ಎ ಕಂಪ್ನಿ ಇನ್ ಟ್ಯಾಲಿ. ಸೊ ಇಲ್ಲಿ ಡಿಲೀಟ್ ಆಪ್ಷನ್ ಬಂತು. ಆಪ್ಷನ್ ಕೆಳಗಡೆ ಎರಡು ಆಪ್ಷನ್ ಇದೆ, ಒಂದು ಎಸ್ ಇದೆ, ಇನ್ನೊಂದು ನೋ ಇದೆ. ಸೊ ನಾವು ಎಸ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇನ್ಫಾರ್ಮೇಷನ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ನೋ ಕೊಟ್ಟರೆ ಮತ್ತೆ ಹೋಗುತ್ತೆ. ಸೊ ಈ ರೀತಿ ನಾವೇನು ಮಾಡ್ಬೋದು, ನಾವು ಕ್ರಿಯೇಟ್ ಮಾಡಿರುವಂಥ ಕಂಪ್ನಿನ ಟ್ಯಾಲಿಯಲ್ಲಿ ನಾವೇನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಸೊ ನಾನು ನೋ ಕೊಡ್ತೀನಿ. ಯಾಕೆ ನೋ ಕೊಡ್ತೀನಿ ಅಂದರೆ ಎಸ್ ಕೊಟ್ಟರೆ ಇರೋ ಕಂಪ್ನಿ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಸೊ ನಾನು ನೋ ಕೊಡ್ತೀನಿ. ಸೊ ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ಪಾತ್ ನಾನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟ್ ವಿ ಹ್ಯಾವ್ ಟು ಗೋ ಟು ಡೆಸ್ಕ್ಟಾಪ್. ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2, ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್ ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ್ಮೇಲೆ ನಮಗೇನು ಓಪನ್ ಆಗುತ್ತೆ, ಕಂಪ್ನಿ ಇನ್ಫಾರ್ಮೇಷನ್. ಓಕೆ, ನಮಗೆ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ಏನು ಓಪನ್ ಆಗುತ್ತೆ, ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ಈ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆದಮೇಲೆ ವಿ ಹ್ಯಾವ್ ಟು ಪ್ರೆಸ್ ಆಲ್ಟರ್ F3. ಆಲ್ಟರ್ನ ಇಟ್ಕೊಂಡು F3 ನಾವೇನು ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಆಲ್ಟರ್ ಪ್ರೆಸ್ F3. ಸೊ ಆಲ್ಟರ್ F3 ಪ್ರೆಸ್ ಮಾಡೋದು ಏನಾಗುತ್ತೆ, ಕಂಪ್ನಿ ಇನ್ಫಾರ್ಮೇಷನ್ ವಿಂಡೋ ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಕೊಬೇಕು, ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಆಲ್ಟರ್ ಆಪ್ಷನ್. ಇದು ಯಾಕಂದರೆ ಇಲ್ಲಿ ಯಾವುದೇ ಡಿಲೀಟ್ ಅಂತ ಆಪ್ಷನ್ ಇಲ್ಲ. ಸೊ ನಾವೇನು ಮಾಡ್ತೀವಿ, ಆಲ್ಟರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ದೇ ಆರ್ 2 ways. ಒಂದು, ನಾವು ಕರ್ಸರ್ ಪಾಯಿಂಟ್ನ ಓಕೆ ಆಲ್ಟರ್ ಅಂತ ಆಪ್ಷನ್ ಅಂತ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ವಿ ಕ್ಯಾನ್ ಪ್ರೆಸ್ ಎ ಲೆಟರ್ ಇನ್ ದಿ ಕೀಬೋರ್ಡಲ್ಲಿ ಎ ಲೆಟರ್ನ ಪ್ರೆಸ್ ಮಾಡ್ಬೋದು. ಸೊ ನಾನು ಎ ಲೆಟರ್ನ ಪ್ರೆಸ್ ಮಾಡ್ತೀನಿ.
ಸೊ ಪ್ರೆಸ್ ಮಾಡಿದ್ಮೇಲೆ ಯಾವ ವಿಂಡೋ ಓಪನ್ ಆಗುತ್ತೆ, ಲಿಸ್ಟ್ ಆಫ್ ಕಂಪ್ನೀಸ್ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಟೋಟಲ್ ಎಷ್ಟು ಕಂಪ್ನೀಸ್ ನಾವು ಟ್ಯಾಲಿ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡಿದ್ದು ಎಲ್ಲ ಕಂಪ್ನೀಸ್ ಹೆಸರು ಇಲ್ಲಿ ಬರುತ್ತೆ. ಸೊ ಬಂದಮೇಲೆ ಯಾವ ಕಂಪ್ನಿ ನಾವು ಡಿಲೀಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀವೋ ಆ ಕಂಪ್ನಿನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಕಂಪ್ನಿ ಕ್ರಿಯೇಷನ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಆಲ್ಟರ್ ಪ್ರೆಸ್ ಡಿ ಮತ್ತೆ ಹೇಳ್ತೀನಿ ನೋಡಿ, ಆಲ್ಟರ್ ಇಟ್ಕೊಂಡು ಡಿ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಒಂದು ಪಾಪಪ್ ಬರುತ್ತೆ. ಈ ಪಾಪಪ್ಪಲ್ಲಿ 2 ಆಪ್ಷನ್ ಇರುತ್ತೆ, ಎಸ್ ಅನ್ನೋ. ಇಫ್ ಎಸ್ ಕೊಟ್ಟರೆ ಕಂಪ್ನಿ ವಿಚ್ ವಿ ಆರ್ ಕ್ರಿಯೇಟೆಡ್ ವಿಲ್ ಬಿ ಡಿಲೀಟೆಡ್ ಪರ್ಮನೆಂಟ್ಲಿ. ನೋ ಕೊಟ್ಟರೆ ಮತ್ತೆ ಬ್ಯಾಕ್ ಬರ್ತೀವಿ. ಸೊ 2 ಆಪ್ಷನ್ ಕಲ್ತ್ಕೊಂಡಿದ್ದೀವಿ. ಹೌ ಟು ಆಲ್ಟರ್ ಇನ್ಫಾರ್ಮೇಷನ್ ಅಬೌಟ್ ಕಂಪ್ನಿ ವಿಚ್ ವಿ ಎಂಟರ್ಡ್ ಇನ್ ದಿ ಟ್ಯಾಲಿ. ಇನ್ನೊಂದು ಹೌ ಟು ಡಿಲೀಟ್ ದಿ ಕಂಪ್ನಿ ಇನ್ ಟ್ಯಾಲಿ. ಇನ್ನೊಂದು ಆಪ್ಷನ್ ಹೌ ಟು ಶಟ್ ಮೀನ್ಸ್ ನಾರ್ಮಲಿ ನಾವು ಅಕೌಂಟಿಂಗ್ ಟರ್ಮ್ಸಲ್ಲಿ ಶಟ್ ಕಂಪ್ನಿ ಅಂದರೆ ಕ್ಲೋಸ್ ಕಂಪ್ನಿ, ವೈಂಡ್ ಅಪ್ ಕಂಪ್ನಿ ಅಂತೀವಿ. ಬಟ್ ಇನ್ನು ಟ್ಯಾಲಿ ಟರ್ಮಿನಾಲಜಿಯಲ್ಲಿ ಶಟ್ ಕಂಪ್ನಿ ಅಂದರೆ ಕ್ವಿಟ್ ಕಂಪ್ನಿ, ಕ್ಲೋಸ್ ಕಂಪ್ನಿ ಅಂತ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಸೇಮ್ ಗೋ ಟು ಡೆಸ್ಕ್ಟಾಪ್, ಡಬಲ್ ಕ್ಲಿಕ್ ಆನ್ ಟ್ಯಾಲಿ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆದಮೇಲೆ ಸೊ ನಮಗೆ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆದಮೇಲೆ ಸೊ ವಿ ಹ್ಯಾವ್ ಟು ಪ್ರೆಸ್ ಆಲ್ಟರ್ F3. ಆಲ್ಟರ್ F3ನ ಪ್ರೆಸ್ ಮಾಡಬೇಕು. ಆಲ್ಟರ್ F3 ಪ್ರೆಸ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಕಂಪ್ನಿ. ಸೊ ಯಾವ ಕಂಪ್ನಿನ ನಾವು ಕ್ಲೋಸ್ ಮಾಡಬೇಕು ಆ ಕಂಪ್ನಿನ ಓಪನ್ ಮಾಡಿ. ಸೊ ವಿ ಗೋ ಫಾರ್ ಕ್ವಿಟ್ ಆಪ್ಷನ್. ಸೊ ಕ್ವಿಟ್ ಆಪ್ಷನ್ ಓಪನ್ ಮಾಡಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಕ್ಲೋಸ್ ಎ ಕಂಪ್ನಿ. ಸೊ ಕಂಪ್ನಿ ನಾವೇನು ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಯಾಕೆ ಹಿಂಗೆ ಮಾಡ್ತೀವಿ ಅಂದರೆ ಸೊ ಅಟ್ ಎ ಟೈಮ್ ನಾವು 2 or 3 ಕಂಪ್ನೀಸ್ ಮೇಲೆ ವರ್ಕ್ ಮಾಡೋಕ್ಕಾಗೋದಿಲ್ಲ. ಟ್ಯಾಲಿ ಸಾಫ್ಟ್ವೇರಲ್ಲಿ ಅಟ್ ಎ ಟೈಮ್ ಒಂದು ಕಂಪ್ನಿ ಮಾತ್ರ ನಾವು ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ಬೋದು. 2 ಕಂಪ್ನಿ 3 ಕಂಪ್ನಿ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ. ಸಪೋಸ್ 2 ಕಂಪ್ನಿ ಓಪನ್ ಆಗಿದೆ, ಒಂದು ಕಂಪ್ನಿ ನಾವು ಕ್ಲೋಸ್ ಮಾಡಲೇಬೇಕಾಗುತ್ತೆ. ಸೊ ಈ ರೀತಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಡೂ ಆಲ್ಟರ್ ಇನ್ಫಾರ್ಮೇಷನ್, ವಿ ಕ್ಯಾನ್ ಡಿಲೀಟ್ ಕಂಪ್ನಿ ಆ್ಯಂಡ್ ವಿ ಕ್ಯಾನ್ ಶಟ್ ಕಂಪ್ನಿ. ಈ ಕಂಪ್ನಿ ನಾವೇನು ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಸೊ ಇನ್ನೊಂದು ಇಲ್ಲಿ ಶಾರ್ಟ್ಕಟ್ ಇದೆ ನಿಮಗೆ ಕಂಪ್ನಿನ ಕ್ಲೋಸ್ ಮಾಡೋಕ್ಕೆ. ಓಕೆ, ದಟ್ ಈಸ್ ಆಲ್ಟರ್ F1. ಥ್ಯಾಂಕ್ ಯು. ಸೊ ಈ ಸೆಷನಲ್ಲಿ ನಾವು 3 ಕಾನ್ಸೆಪ್ಟ್ಸ್ನ ಕಲ್ತ್ಕೊಂಡಿದ್ದೀವಿ. ಒಂದು, ಯಾವ ರೀತಿ ಕಂಪ್ನಿ ಇನ್ಫಾರ್ಮೇಷನ್ನ ಆಲ್ಟರ್ ಮಾಡೋದು ಟ್ಯಾಲಿ ಸಾಫ್ಟ್ವೇರಲ್ಲಿ. ಇನ್ನೊಂದು, ಕಂಪ್ನಿ ಇನ್ಫಾರ್ಮೇಷನ್ ಯಾವ ರೀತಿ ನಾವು ಕಂಪ್ನಿನ ಡಿಲೀಟ್ ಮಾಡೋದು. ಥರ್ಡ್ ಒನ್ ಈಸ್ ಯಾವ ರೀತಿ ಕಂಪ್ನಿನ ಕ್ವಿಟ್ ಮಾಡೋದು, ದಟ್ ಮೀನ್ಸ್ ಶಟ್ ಮಾಡೋದು ಒಂದು. ಸೊ ಇಲ್ಲಿಗೆ ಈ ಸೆಷನ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು.